ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ನಾವು ಇವತ್ತು ಕಲಿತಾ ಇದ್ದೇವೆ. ಆ ಪೋಯಮ್ ಯಾವುದಪ್ಪ ಅಂದರೆ ಜಾರ್ಜ್ ಪೋಯಮ್ 2 ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ 3 ಅಥವಾ 4 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಒಂದು ವೇಳೆ 2 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಿದರೂ ಕೂಡ ಇಲ್ಲಿರೋ ಪಾಯಿಂಟ್ಗಳೇನಿದ್ದಾವೆ ನಿಮಗೆ ಆನ್ಸರನ್ನು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗ್ತವೆ. ತುಂಬ ಸಿಂಪಲ್ ಆಗಿರೋ ಅಥವಾ ಸರಳವಾಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೇನೆ. ಎಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಸಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವು 2, 3, 4 ಅಂಕದ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಆನ್ಸರನ್ನು ಮಾಡಲಿಕ್ಕೆ ಸಮರ್ಥರಾಗ್ತೀರಿ ಅಂತ ಹೇಳ್ತಾ ಬನ್ನಿ ಈಗ ಈ ಒಂದು ಪೋಯಮ್ನ ಸಮರಿಯನ್ನು ಕಲಿತಾ ಹೋಗೋಣ. An old George magician is standing like a ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್. ತುಂಬ ವಯಸ್ಸಾಗಿರ್ತಕ್ಕಂತಹ ಈ ಜಾರ್ಜ್ ಮ್ಯೂಜಿಷಿಯನ್ ಯಾವ ರೀತಿ ನಿಂತ್ಕೊಂಡಿದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್ ಜೊತೆ ನಮ್ಮ ಪೋಯೆಟ್ ಕಂಪೇರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಬ್ಬ ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್ ಯಾರು ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ನೋಡಿ, ಸ್ಯಾಮುವೆಲ್ ಕಾಲ್ಡ್ರಿಡ್ಜ್ ಅಥವಾ ST ಕಾಲ್ಡ್ರಿಡ್ಜ್ ಅಂತೇಳಿ ನಾವು ಕರಿತೇವೆ. ಅವರು ಬರೆದಿರ್ತಕ್ಕಂತಹ ಒಂದು ಪೋಯಮ್ನಲ್ಲಿ ಒಂದು ಸ್ಟೋರಿ ಬರುತ್ತೆ. ಒಂದು ಪಕ್ಷಿಯನ್ನು ಒಬ್ಬ ವ್ಯಕ್ತಿ ಕೊಂದ್ಬಿಡ್ತಾನೆ. ಆ ಪಕ್ಷಿ ತುಂಬಾ ಒಳ್ಳೆಯ ಅಥವಾ ಶುಭ ಶಕುನದ ಪಕ್ಷಿ ಆಗಿರುತ್ತೆ. ಸೊ ಅಂತಹ ಶುಭ ಶಕುನದ ಒಂದು ಪಕ್ಷಿಯನ್ನು ಅವನೇನು ಕೊಲ್ತಾನೋ ಅದರಿಂದಾಗಿ ಅವನಿಗೆ ಶಾಪ ತಟ್ಟುತ್ತೆ. ಸೊ ಆ ರೀತಿಯ ಒಬ್ಬ ಬ್ಲ್ಯಾಕ್ ಏನ್ಸಿಯಂಟ್ ಮಾರಿನರ್ ಥರ ನಮ್ಮ ಓಲ್ಡ್ ಜಾರ್ಜ್ ಮ್ಯೂಜಿಷಿಯನ್ ಆರಂಭದಲ್ಲಿ ನಿಂತ್ಕೊಂಡಿರ್ತಾನೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿ ಹ್ಯಾಸ್ ಎ ಪ್ಯಾಥೆಟಿಕ್ ಅಪಿಯರೆನ್ಸ್. ಎಸ್ ನೋಡಿ, ಪ್ಯಾಥೆಟಿಕ್ ಅಂದರೆ ತುಂಬ ವರ್ಸ್ಟ್ ಆಗಿರ್ತಕ್ಕಂತಹ ನೋಡಲಿಕ್ಕೆ ಬ್ಯಾಡ್ ಕಂಡೀಷನಲ್ಲಿ ಅವನು ಕಾಣಿಸ್ಕೊಳ್ತಾ ಇದ್ದಾನೆ. ಮತ್ತು ಇಲ್ಲಿ ಗಮನಿಸಿ, ಅವನ ಫೇಸ್ಗೆ ಸಂಬಂಧಪಟ್ಟಂತೆ ನೀವು ಕೆಲವೊಂದಿಷ್ಟು ಅಡ್ಜೆಕ್ಟಿವ್ಸನ್ನು ಇಲ್ಲಿ ನೆನಪಿಟ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಹಿಸ್ ಫೇಸ್ ಈಸ್ ಓಲ್ಡ್. ಅವನ ಮುಖ ಯಾವ ರೀತಿ ಇತ್ತಪ್ಪ ಅಂದರೆ ತುಂಬ ಓಲ್ಡ್ ಆಗಿ ಕಾಣಿಸ್ತಾ ಇತ್ತು. ರಿಂಕಲ್ಡ್, ಮುಖದ ಮೇಲೆ ನೆರಿಗೆಗಳು ಕಾಣಿಸ್ತಾ ಇದ್ವು. ರಫ್ ಅನ್ಶೇವನ್, ನೋಡಲಿಕ್ಕೆ ತುಂಬಾ ರಫ್ ಆಗಿ ಕೂಡ ಕಾಣಿಸ್ತಾ ಇದೆ ಮತ್ತು ಶೇವಿಂಗ್ ಕೂಡ ಅವನು ಮಾಡಿಕೊಂಡಿಲ್ಲ. ಆ್ಯಂಡ್ ಫುಲ್ ಆಫ್ ವರೀಸ್, ಅಂದರೆ ಮುಖದ ಮೇಲೆ ಅವನಿಗೆ ಇರ್ತಕ್ಕಂತಹ ಚಿಂತೆಗಳು ಕಾಣಿಸ್ತಾ ಇದ್ದಾವೆ. ಸೊ ಈ ರೀತಿ ನೀವು ಈ ಒಂದು ಫೇಸ್ಗೆ ಸಂಬಂಧಪಟ್ಟಂತೆ ಓಲ್ಡ್, ರಿಂಕಲ್ಡ್, ರಫ್, ಅನ್ಶೇವನ್ ಮತ್ತು ಫುಲ್ ಆಫ್ ವರೀಸ್ ಅಂತಕ್ಕಂತಹ ಈ ಅಡ್ಜೆಕ್ಟಿವ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಇಟ್ ಶೋಸ್ ಹಿಸ್ ಪೇನ್, ಅವನ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ಆ ಮುಖದ ಒಂದು ಎಕ್ಸ್ಪ್ರೆಷನ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಅವನು ಧರಿಸಿರ್ತಕ್ಕಂತಹ ಒಂದು ಶರ್ಟ್ನ ಕಂಡೀಷನ್ ಯಾವ ರೀತಿ ಇತ್ತು ಅಂತಕ್ಕಂತಹ ಒಂದು ಪಾಯಿಂಟನ್ನು ನೋಡೋಣ. ಹಿಸ್ ಬ್ಲೂ ಶರ್ಟ್ ಈಸ್ ಫೇಡೆಡ್. ಅವನು ಹಾಕಿರ್ತಕ್ಕಂತಹ ಒಂದು ಬ್ಲೂ ಡ್ರೆಸ್ ಏನಿರುತ್ತೋ, ಶರ್ಟ್ ಏನಿರುತ್ತೋ ಅದು ಫೇಡ್ ಆಗಿರುತ್ತೆ, ಅಂದರೆ ಮಾಸಿ ಹೋಗಿರುತ್ತೆ, ಅದರ ಕಲರ್ ಹೋಗಿರುತ್ತೆ. ಆ್ಯಂಡ್ ಓರ್ನ್ ಔಟ್ ಅಂದರೆ ಹರಿದು ಹೋಗಿರೋದು. ಸೊ ಅವನು ಹಾಕಿರೋ ಡ್ರೆಸ್ ಕೇವಲ ಮಾಸಿ ಹೋಗಿರಲಿಲ್ಲ, ಅದರ ಜೊತೆಗೆ ಹರಿದು ಹೋಗಿದೆ. ಆ್ಯಂಡ್ ಟರ್ನ್ಡ್ ಡಾರ್ಕ್ ವಿತ್ ಸ್ವೆಟ್. ಅವನು ಪ್ರತಿನಿತ್ಯನೂ ಕೂಡ ಅದೇ ಒಂದು ಡ್ರೆಸ್ಸನ್ನು ಧರಿಸ್ತಾ ಇದ್ದ ಅಂತ ಕಾಣುತ್ತೆ. ಹಾಗಾಗಿನೇ ಆ ಒಂದು ಬೆವರಿನಿಂದಾಗಿ ಕಂಪ್ಲೀಟಾಗಿ ಅದು ಡಾರ್ಕ್ ಕಲರಿಗೆ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಅವನು ಧರಿಸಿರ್ತಕ್ಕಂತಹ ಒಂದು ನೆಕ್ಟೈಗೆ ಸಂಬಂಧಪಟ್ಟಂತಹ ಪಾಯಿಂಟನ್ನು ನಾವು ನೋಡಬಹುದು. ಹಿಸ್ ನೆಕ್ಟೈ ಈಸ್ ಅಂಡನ್, ಅಂದರೆ ಇಲ್ಲಿ ಅವನು ಆ ಒಂದು ನೆಕ್ಟೈಯನ್ನು ಚಿತ್ರದಲ್ಲಿ ಗಮನಿಸಬಹುದು. ಹಾಗೇನ ಧರಿಸಿದ್ದಾನೆ, ಅದನ್ನು ನೀಟಾಗಿ ಕೂಡ ಅವನು ಹಾಕಿಕೊಂಡಿಲ್ಲ. ಸೊ ಈ ರೀತಿ ಅವನ ಒಂದು ಬ್ಲೂ ಶರ್ಟ್ ಮತ್ತು ನೆಕ್ಟೈಗೆ ಸಂಬಂಧಪಟ್ಟಂತೆ ಈ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ, ಅವನ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದು ಅಂಶವನ್ನು ಒಳಗೊಂಡಿದೆ. ಹಿಸ್ ಸ್ಟಮಕ್ ಈಸ್ ಹ್ಯಾಂಗಿಂಗ್ ಲೂಸ್ಲಿ. ತುಂಬಾ ಬೊಜ್ಜು ಬಂದಿರುತ್ತೆ ಅವನಿಗೆ, ಹಾಗೆ ಲೂಸ್ ಆಗಿ ಅದು ನೇತು ಬಿದ್ದಿರೋ ಥರ ಕಾಣಿಸ್ತಾ ಇದೆ. ಇನ್ನು ಅವನು ಹಾಕಿರ್ತಕ್ಕಂತಹ ಶೂಸ್ಗಳ ಕಂಡೀಷನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಪಾಯಿಂಟಲ್ಲಿ ನೋಡೋಣ. ಹಿಸ್ ಶೂಸ್ ಆರ್ ಟಾರ್ನ್. ಶೂಸ್ಗಳು ಏನಾಗಿದ್ವು, ಹರಿದು ಹೋಗಿಬಿಟ್ಟಿದ್ದಾವೆ. ಟಾರ್ನ್ ಅಂದರೆ ಹರಿದು ಹೋಗಿರೋದು. ಆ್ಯಂಡ್ ಫಿಲ್ಡ್ ವಿತ್ ಪೇಪರ್ ಟು ಕವರ್ ದ ಹೋಲ್ಸ್. ಹೀಗೆ ಹರಿದಿರ್ತಕ್ಕಂತಹ ಆ ಶೂಗಳು ಅಲ್ಲಿ ಒಂದು ಹೋಲ್ಸ್ ಕಾಣ್ತಾ ಇದ್ವು. ಆ ಹೋಲ್ಸ್ಗಳನ್ನು ಮುಚ್ಚಲಿಕ್ಕೆ ಅಂತೇಳಿ ಇವನು ಏನು ಮಾಡಿದ್ದ ಅಂದರೆ ಕೆಲವೊಂದಿಷ್ಟು ಪೇಪರ್ಗಳನ್ನು ಆ ಶೂಸ್ ಒಳಗಡೆ ಹಾಕಿರ್ತಾನೆ. ಹಿ ಸ್ಟ್ಯಾಂಡ್ಸ್ ಅಲೋನ್, ಹೆಡ್ ಡೌನ್, ಐಸ್ ಕ್ಲೋಸ್ಡ್ ಆ್ಯಂಡ್ ಇಯರ್ಸ್ ಪರ್ಕ್ಡ್. ನೋಡಿ, ಅವನು ಒಬ್ಬಂಟಿಗನಾಗಿ ನಿಂತ್ಕೊಂಡಿದ್ದಾನೆ. ಅಲೋನ್ ಅಂದರೆ ಅವನ ಜೊತೆ ಯಾರೂ ಕೂಡ ಇಲ್ಲ, ಒಬ್ಬನೇ ನಿಂತ್ಕೊಂಡಿದ್ದಾನೆ. ಹೆಡ್ ಡೌನ್, ತಲೆ ತಗ್ಗಿಸಿಕೊಂಡು ನಿಂತ್ಕೊಂಡಿರ್ತಾನೆ. ಐಸ್ ಕ್ಲೋಸ್ಡ್, ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿರ್ತವೆ. ಆ್ಯಂಡ್ ಇಯರ್ಸ್ ಪರ್ಕ್ಡ್, ಕಿವಿಗಳು ಚುರುಕಾಗಿರ್ತವೆ, ಬ್ರೈಟನ್ ಅಪ್ ಆಗಿ ಕಾಣಿಸ್ತಾ ಇರ್ತವೆ. ಹೀಗೆ ಪೋಯಮ್ನ ಆರಂಭದಲ್ಲಿ
ತುಂಬಾ ಪ್ಯಾಥೆಟಿಕ್ ಕಂಡೀಷನನ್ನು ಹೊಂದಿರತಕ್ಕಂತಹ ಜಾಜ್ ಪ್ಲೇಯರ್ ಯಾವಾಗ ತನ್ನ ಕೊರಳಲ್ಲಿರ್ತಕ್ಕಂತಹ ಒಂದು ಸ್ಯಾಕ್ಸೋಫೋನನ್ನು ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೋ ಆಗ ಅವನು ಯಾವ ರೀತಿ ಬದಲಾಗ್ತಾನೆ, ಅವನಲ್ಲಿರ್ತಕ್ಕಂತಹ ಒಂದು ಚೈತನ್ಯ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಮುಂದೆ ಪಾಯಿಂಟ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಿ ಲಿಫ್ಟ್ಸ್ ಹಿಸ್ ಸ್ಯಾಕ್ಸೋಫೋನ್. ಎಸ್, ಅವನು ಕೊರಳಲ್ಲಿರ್ತಕ್ಕಂತಹ ಆ ಸ್ಯಾಕ್ಸೋಫೋನನ್ನು ಮೇಲೆತ್ತಿಕೊಳ್ತಾ ಇದ್ದಾನೆ. ಆ್ಯಂಡ್ ಸ್ಟಾರ್ಟ್ಸ್ ಪ್ಲೇಯಿಂಗ್ ಮ್ಯೂಸಿಕ್. ಹಾಗೆಯೇ ಆ ಒಂದು ಸಂಗೀತವನ್ನು ನುಡಿಸ್ಲಿಕ್ಕೆ ತೊಡಗಿಕೊಳ್ತಾ ಇದ್ದಾನೆ. ಹಿ ಈಸ್ ನೋ ಲಾಂಗರ್ ಅ ಬ್ಲ್ಯಾಕ್ ಮ್ಯಾನ್. ಯಾವಾಗ ಮ್ಯೂಸಿಕ್ಕನ್ನು ನುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾನೋ ಅವನು ಮೊದಲಿಗಿರ್ತಕ್ಕಂತಹ ಬ್ಲ್ಯಾಕ್ ಮ್ಯಾನ್ ಆಗಿ ಉಳಿಯೋದಿಲ್ಲ. ಬಟ್ ಹಿ ಈಸ್ ಎ ಬರ್ಡ್ ಆ್ಯಂಡ್ ಫ್ಲೈಸ್ ಹೈ ಆ್ಯಂಡ್ ಹೈಯರ್. ಎಸ್, ಹಾಗೆ ನಿಧಾನಕ್ಕೆ ಅವನು ಒಂದು ಪಕ್ಷಿಯಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ. ಆಕಾಶದ ಎತ್ತರಕ್ಕೆ ಹಾಗೇನೆ ಹಾರ್ತಾ ಹೋಗೋ ರೀತಿಲಿ ಫೀಲ್ ಆಗ್ತಾ ಹೋಗ್ತಾನೆ. ಅಂದರೆ ಅವನು ನುಡಿಸ್ತಕ್ಕಂತಹ ಒಂದು ಮ್ಯೂಸಿಕ್ ಅವನಲ್ಲಿ ನವ ಚೈತನ್ಯವನ್ನು ತಂದು ಕೊಡ್ತಾ ಇರೋದನ್ನು ನಾವು ಈ ಪಾಯಿಂಟ್ಸ್ಗಳಲ್ಲಿ ನೋಡ್ತಾ ಹೋಗ್ತೇವೆ. ಹಿ ಲುಕ್ಸ್ ಲೈಕ್ ಹಿ ಈಸ್ ಪ್ರೀಚಿಂಗ್ ದ ಗಾಸ್ಪೆಲ್ ಆಫ್ ಜಾರ್ಜ್. ಎಸ್, ನೋಡಿ, ಅವನು ಆ ರೀತಿ ಒಂದು ಮ್ಯೂಸಿಕ್ಕನ್ನು ನುಡಿಸಲಿಕ್ಕೆ ಆರಂಭಿಸಿದ ತಕ್ಷಣವೇ ಯಾವ ರೀತಿ ಕಾಣಿಸ್ತಾನೆ ಅಂದರೆ ಲೈಕ್ ಹಿ ಈಸ್ ಪ್ರೀಚಿಂಗ್ ಅಂದರೆ ಬೋಧನೆ ಮಾಡ್ತಕ್ಕಂಥದ್ದು. ಅಂದರೆ ದೇವರ ಸಂದೇಶಗಳನ್ನು, ಗಾಸ್ಪೆಲ್ ಅಂದರೆ ಅದು ಶ್ಲೋಕಗಳ ರೀತಿಯಲ್ಲಿ ಕ್ರಿಶ್ಚಿಯಾನಿಟಿಯಲ್ಲಿ ಏನು ಮ್ಯೂಸಿಕ್ಕನ್ನು ನುಡಿಸ್ತಾ ಹೇಳ್ತಕ್ಕಂತಹ ಪದ್ಯಗಳಾಗಿರ್ತವೆ. ಸೊ ಅವನು ಈ ಒಂದು ಗಾಸ್ಪೆಲ್ ಆಫ್ ಜಾರ್ಜನ್ನು ಪ್ರೀಚ್ ಮಾಡ್ತಾ ಇದ್ದಾನೇನೋ ಅನ್ನೋ ರೀತಿಲಿ ಕಾಣಿಸ್ತಾ ಹೋಗ್ತಾನೆ. ಹಿ ಫೀಲ್ಸ್ ದ್ಯಾಟ್ ಹಿ ಈಸ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಗಾಡ್. ಎಸ್, ತಾನಿಲ್ಲಿ ದೇವರ ಸಂದೇಶವನ್ನು ಸಾರಲಿಕ್ಕೆ ಬಂದಂತಹ ವ್ಯಕ್ತಿ ಅಂತೇಳಿ ಅವನು ಫೀಲ್ ಆಗ್ತಾ ಹೋಗ್ತಾನೆ. ಸ್ಪ್ರೆಡಿಂಗ್ ಅಂದರೆ ಪಸರಿಸೋದು, ಎಲ್ಲ ಕಡೆ ಹಬ್ಬಿಸೋದು ಅಂತೇಳಿ. ಸೊ ದೇವರ ಸಂದೇಶವನ್ನು ನಾನು ಈ ಜಗತ್ತಿಗೆ ಸಾರಲಿಕ್ಕೆ ಬಂದಿದ್ದೇನೆ ಅಂತಕ್ಕಂತಹ ಒಂದು ಫೀಲಿಂಗ್ ಅವನಿಗೆ ಆಗ್ತಾ ಹೋಗುತ್ತೆ. ಹಿ ಈಸ್ ಟೋಟಲಿ ಲಾಸ್ಟ್ ಇನ್ ದ ಮ್ಯೂಸಿಕ್. ಈ ರೀತಿ ತಾನೇನು ದೇವರ ಸಂದೇಶವನ್ನು ಸಾರಲಿಕ್ಕೆ ಬಂದಂಥವನು ಅಂಥೇಳಿ ಅವನು ಫೀಲ್ ಆಗ್ತಾ ಇರ್ತಾನೋ, ಹಾಗೆ ಪಕ್ಷಿಯಾಗಿ ಆಕಾಶದೆತ್ತರಕ್ಕೆ ಹಾರ್ತಾ ಹೋಗ್ತಿರ್ತಾನೋ ಅದರಲ್ಲಿ ಸಂಪೂರ್ಣವಾಗಿ ತನ್ನನ್ನೇ ತಾನು ಕಳೆದುಕೊಂಡು ಬಿಟ್ಟಿರ್ತಾನೆ. ಅಂದರೆ ಆ ಮ್ಯೂಸಿಕ್ ಅಂತಕ್ಕಂತಹ ಅಥವಾ ಸಂಗೀತ ಅಂತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ಯಾವ ರೀತಿ ಬದಲಾಯಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಅವನು ತನ್ನ ಒಂದು ಇರ್ತಕ್ಕಂತಹ ಪರಿಸ್ಥಿತಿಯನ್ನು, ಏನು ಪ್ಯಾಥೆಟಿಕ್ ಕಂಡೀಷನ್ ಏನಿತ್ತೋ ಅದೆಲ್ಲವನ್ನು ಕೂಡ ಮರೆತು ಬಿಟ್ಟಿದ್ದಾನೆ. ಬಟ್ ಆ ಒಂದು ಫೀಲ್ ಬಹಳ ಹೊತ್ತು ಇರೋದಿಲ್ಲ. ಯಾವಾಗ ಅವನು ಆ ಒಂದು ಮ್ಯೂಸಿಕ್ಕನ್ನು ನುಡಿಸ್ಲಿಕ್ಕೆ ಸ್ಟಾಪ್ ಮಾಡ್ತಾನೋ ಆಗ ಮರುಕ್ಷಣವೇ ಅವನು ಮತ್ತೆ ಯಾವ ರೀತಿ ಬದಲಾಗ್ತಾನೆ ಅಂತಕ್ಕಂಥದ್ದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ನೋಡ್ತೇವೆ. ಬಟ್ ಒನ್ಸ್ ದ ಮ್ಯೂಸಿಕ್ ಈಸ್ ಓವರ್ ಹಿ ಫೀಲ್ಸ್ ದ್ಯಾಟ್ ಹಿ ಈಸ್ ದ ಸೇಮ್ ಪುವರ್ ಬ್ಲ್ಯಾಕ್ ಮ್ಯಾನ್ ಅಗೇನ್. ಈ ರೀತಿಯ ಒಂದು ಮ್ಯೂಸಿಕ್ಕನ್ನು ನುಡಿಸ್ಲಿಕ್ಕೆ ಸ್ಟಾಪ್ ಮಾಡಿದ ತಕ್ಷಣವೇ ಅವ್ನಿಗೇನು ಫೀಲ್ ಆಗ್ತಾ ಇದೆ ಅಂದರೆ ಅವನೇನು ಮೊದಲಿಗಿದ್ನಲ್ವ ತುಂಬ ಪ್ಯಾಥೆಟಿಕ್ ಆಗಿರ್ತಕ್ಕಂತಹ ಒಬ್ಬ ಬ್ಲ್ಯಾಕ್ ಮ್ಯಾನ್ ಅಂತೇಳಿ ಅದು ಅವನಿಗೆ ಮರುಕ್ಷಣವೇ ಮತ್ತೆ ಮರಳಿ ನೆನಪು ಬರ್ತಾ ಇದೆ. ಮತ್ತೆ ಅವನ ಮುಖದಲ್ಲಿ ಆ ಒಂದು ಸ್ಯಾಡ್ನೆಸ್ ಕಾಣಿಸಿಕೊಳ್ತಾ ಇದೆ. ಮತ್ತೆ ಒಬ್ಬಂಟಿಗ ಅಂತಕ್ಕಂತಹ ಒಂದು ಫೀಲ್ ಅವನಲ್ಲಿ ಕಾಣಿಸ್ತಾ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಎಲ್ಲ ಲೆಸನ್ಗಳ ಸಿಂಪಲ್ ಸಮರಿಗಳನ್ನು ಮತ್ತು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯ ಪ್ರಶ್ನೆಗಳನ್ನು ನೀವು ಕಲಿಬೇಕಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.